ರುಚಿಯಾದ ಹೆಲ್ದಿ ರೆಸಿಪೀಸ್‌ಗಾಗಿ ನೋಡಿ ಫ್ರೆಂಡ್ಲಿ ಶೆಫ್ ಕಿಚನ್ಸ್. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ರೆಸ್ಟೋರೆಂಟ್ ಸ್ಟೈಲ್‌ನ ಬಟರ್ ದಾಲ್ ಫ್ರೈ ಮತ್ತೆ ಜೀರಾ ರೈಸ್‌ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಟರ್ ದಾಲ್ ಫ್ರೈನ ಮಾಡೋಣ. ನೆನೆಸಿರೋ ಅಂತ ತೂರ್ ದಾಲು 1/4 ಕಪ್ಪು, ಚನಾ ದಾಲ್ 1/4 ಕಪ್ಪು, ಮೂಂಗ್ ದಾಲ್ 1/4 ಕಪ್ಪು, ಅರಿಶಿನ 1/4 ಸ್ಪೂನು, ಸಾಲ್ಟ್ ಅರ್ಧ ಸ್ಪೂನು, ಎಣ್ಣೆ 1 ಸ್ಪೂನು, ನೀರು 2 1/4 ಕಪ್ಪಷ್ಟು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಐದು ವಿಷಲ್ ಕುಕ್ಕರಲ್ಲಿ ಬೇಯಿಸಿದ ನಂತರ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ಅಂತ. ಈಗ ಒಂದು ಬಾಣಲೆಗೆ 2 ಸ್ಪೂನಷ್ಟು ಬೆಣ್ಣೆ, ಜೀರಾ 1 ಸ್ಪೂನು, ಕಸೂರಿ ಮೆಂತಿ 1 ಸ್ಪೂನು, ಅರ್ಧ ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಶುಂಠಿ ಮತ್ತು 3 ಪೀಸಷ್ಟು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ. ಆದ ನಂತರ ಈರುಳ್ಳಿ ಅರ್ಧ ಕಟ್ ಮಾಡಿ ಹಾಕೊಳ್ಳಿ, ಫ್ರೈ ಮಾಡಿ. ಅರಿಶಿನ ಅರ್ಧ ಸ್ಪೂನಷ್ಟು ಹಾಕಿ, ಆಮೇಲೆ ಮೆಣಸಿನ್ಕಾಯಿ ಪುಡಿ 1 ಸ್ಪೂನಷ್ಟು ಚೆನ್ನಾಗಿ ಫ್ರೈ ಮಾಡಿ ಕಡಿಮೆ ಫ್ಲೇಮ್ಸಲ್ಲಿ. ಸೊ ಒಂದು ಸ್ವಲ್ಪ ಸ್ಮೆಲ್ ಬರೋ ತನಕ. ಆಮೇಲೆ ಟೊಮ್ಯಾಟೊ ಒಂದು ಚಾಪ್ ಮಾಡಿ ಕಟ್ ಮಾಡಿ ಹಾಕಿ, ಆಮೇಲೆ ಮತ್ತೆ ಫ್ರೈ ಮಾಡಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ. ನಾವು ಬೇಯಿಸ್ಕೊಂಡು ಇಟ್ಕೊಂಡಂಥ ಬೇಳೆನ ಅದರೊಳಗೆ ಹಾಕಿ ಅರ್ಧ ಸ್ಪೂನಷ್ಟು ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಕಪ್ಪಷ್ಟು ನೀರು ಹಾಕಿ ಕುದಿಯೋಕ್ಕೆ ಬಿಡಿ ಹಂಗೇನೆ. ಇಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆಂದ ಇರುತ್ತೆ. ಸೊ ಆವಾಗ ಅಂಟ್ಕೊಳ್ಳುತ್ತೆ ಅಕ್ಕಿಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಕ್ಕೆ ಬಿಡಿ. ಎಲ್ಲ ಫ್ಲೇವರ್ಸ್ ಎಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ, 1/4 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು ಬಟರ್ ದಾಲ್ ಫ್ರೈ ರೆಡಿ ಇದೆ. ಈಗ ಬನ್ನಿ ಜೀರಾ ರೈಸ್ನ ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬಾಸ್ಮತಿ ರೈಸ್ 1 ಕಪ್ಪಷ್ಟು ನೀರಲ್ಲಿ ಚೆನ್ನಾಗಿ ಸೋಕ್ ಮಾಡಿಡ್ಕಿಡಿ 20 ನಿಮಿಷ ಹಂಗೆ. ಒಂದು ಪಾತ್ರೆಗೆ ನೀರು ಹಾಕ್ಕೊಳ್ಳಿ, ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಎಣ್ಣೆ 1 ಸ್ಪೂನು, ನೆನೆಯಕ್ಕಿಕ್ಕಂಥ ಅಕ್ಕಿನ ತಗೊಂಡು ಅದರೊಳಗೆ ಹಾಕಿ 5 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಅಕ್ಕಿ ಚೆನ್ನಾಗಿ ಎಲ್ಲ ಬೆಂದ ಮೇಲೆ ಅದನ್ನು ಸ್ವಲ್ಪ ಡ್ರೈನ್ ಆಗೋಕ್ಕೆ ಬಿಡೋಣ. ಇವಾಗ ಒಂದು ಬಾಣಲಿಗೆ 2 ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಜೀರಾ, ಆಮೇಲೆ ಮೆಣಸು ಪುಡಿ ಅರ್ಧ ಕಪ್ಪಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಘಮ ಘಮ ಅಂತ ಸ್ಮೆಲ್ ಬಂದಮೇಲೆ ಬೇಯಿಸ್ಕೊಂಡಿದ್ದ ಅಕ್ಕಿನ ಅದರೊಳಗೆ ಹಾಕಿ ಅರ್ಧ ಸ್ಪೂನಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟಾಗಿ, ಆವಾಗ ಅಕ್ಕಿ ಎಲ್ಲ ಪುಡಿ ಆಗಲ್ಲ. ಸೊ ನೀವು ನೋಡ್ಬೋದು ಹೋಟೆಲ್ ಸ್ಟೈಲ್ದು ಜೀರಾ ರೈಸ್ ರೆಡಿ ಇದೆ. ಆ್ಯಂಡ್ ಅದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಎಲ್ಲ ಸರ್ವ್ ಮಾಡ್ಕೊಳ್ಳಿ ಬಟರ್ ದಾಲ್ ಫ್ರೈ ಮತ್ತು ಜೀರಾ ರೈಸ್ನ. ಸೊ ರೆಸ್ಟೋರೆಂಟ್ ಅಂತ ಟೇಸ್ಟ್ನ ನೀವು ನಿಮ್ಮ ಮನೆಯಲ್ಲಿ ಸ್ವೀಕರಿಸ್ಬೋದು. ಈ ವಿಡಿಯೋ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದ.